ಬಸ್ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಇದು. ಅಮ್ಮ ಬೈದಿದ್ದಕ್ಕೆ ಆಧಾರ್ ಕಾರ್ಡ್ ಅನ್ನು ಹಿಡಿದುಕೊಂಡು ಊರು ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ತೆರಳಿದ 13 ವರ್ಷದ ಅಕ್ಕ, 9 ವರ್ಷದ ತಮ್ಮ. ನೋಡಿ, ಸರ್ಕಾರದಿಂದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ಈ ಶಕ್ತಿ ಯೋಜನೆ ಎಫೆಕ್ಟ್ ಹೇಗಿದೆ ಅಂತ ಅಂದ್ರೆ, ಅಮ್ಮ ಬೈದ್ರು ಅನ್ನೋ ಕಾರಣಕ್ಕೆ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಊರನ್ನ ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ಹೋಗಿರುವಂತದ್ದು 9 ವರ್ಷದ ಅಕ್ಕ, 13 ವರ್ಷದ ಅಕ್ಕ ಹಾಗೆ 9 ವರ್ಷದ ತಮ್ಮ. ಮಾರತಹಳ್ಳಿಯ ಅಶ್ವತ್ಥ ನಗರದಿಂದ ತೆರಳಿದಂತಹ ಅಕ್ಕ ತಮ್ಮ ಫ್ರೀ ಬಸ್ ಇದ್ದಿದ್ದಕ್ಕೆ ಶಿವಮೊಗ್ಗ ಹಾಗೆ ಚಿತ್ರದುರ್ಗಕ್ಕೆ ಮಕ್ಕಳು ತೆರಳಿರುವಂತದ್ದು. ಫೆಬ್ರವರಿ 1ನೇ ತಾರೀಕಿನಂದು ಮನೆಯನ್ನ ಬಿಟ್ಟು ಮಕ್ಕಳು ಹೋಗಿದ್ರು. ಟ್ಯೂಷನ್ಗೆ ಹೋಗಿಲ್ಲ ಅಂತ ಮಕ್ಕಳಿಗೆ ಪೋಷಕರು ಬೈದಿದ್ರು. 9 ವರ್ಷದ ಬಾಲಕನಿಗೆ ಟಿಕೆಟ್ ಪಡೆಯದೆ ಬಸ್ ಪ್ರಯಾಣವನ್ನ ಮಾಡಲಾಗಿದೆ. HAS ಸ್ಟೇಷನ್ ನಲ್ಲಿ ಕಾಣೆಯಾದ ಬಗ್ಗೆ ದೂರನ್ನ ಕೂಡ ಕೊಡಲಾಗಿತ್ತು ಪೋಷಕರು. ಅದಾದ ನಂತರವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿತ್ತು. ಮಕ್ಕಳ ಫೋಟೋ ನೋಡಿ ಚಿತ್ರದುರ್ಗದಲ್ಲಿ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. HAL ಠಾಣೆಗೆ ಕರೆತಂದು ಪೋಷಕರಿಗೆ ಮಕ್ಕಳನ್ನ ಒಪ್ಪಿಸಿದ್ದಾರೆ ಪೊಲೀಸರು. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಅಕ್ಕ ಹಾಗೆ ತಮ್ಮ ಇಬ್ರು ಕೂಡ ಕೈಯಲ್ಲಿ ಬ್ಯಾಗ್ ಅನ್ನ ಹಿಡಿದುಕೊಂಡು ಬೆಂಗಳೂರಿನಿಂದ ಹೊರಟಿರುವಂತದ್ದು. ಇದು CCTV ಯಲ್ಲಿ ಸೆರೆಯಾಗಿರುವಂತ ದೃಶ್ಯ. ಶಕ್ತಿ ಯೋಜನೆಯ ಮುಖಾಂತರವಾಗಿ 13 ವರ್ಷದ ಬಾಲಕಿ, ಅದರ ಜೊತೆಗೆ 9 ವರ್ಷದ ಬಾಲಕ ಕೈಯಲ್ಲಿ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಬಸ್ ಅನ್ನ ಹತ್ತಿ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಸುತ್ತಾಕಿರುವಂತದ್ದು. ಅದಾದ ನಂತರವಾಗಿ ಮಕ್ಕಳ ಚಹರೆ ಹೇಗಪ್ಪ ಅಂದ್ರೆ, ಮಕ್ಕಳ ಫೋಟೋವನ್ನ ಹಿಡಿದುಕೊಂಡು ಪೊಲೀಸರು ರಾಜ್ಯದಾದ್ಯಂತ ಎಲ್ಲಾ ಠಾಣೆಗೂ ಕೂಡ ಫೋಟೋವನ್ನ ಕಳಿಸಿಕೊಡಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಮಕ್ಕಳಿಗೆ ಈಗ ಏನ್ ಹೇಳೋದು ಕೂಡ ಕಷ್ಟದ ರೀತಿಯಲ್ಲಿ ಆಗೋಗಿದೆ. ಪೋಷಕರು ಅತಿ ಜೋರ ಕೂಡ ಮಾತನಾಡೋ ಹಾಗಾಗಿಲ್ಲ. ಸೊ ಅದಕ್ಕೆ ನಿಜವಾಗ್ಲೂ ಉದಾಹರಣೆ ಅಂತಂದ್ರೆ ಇದೇ ಅನ್ಸುತ್ತೆ. ಹೆಸರೂಪ ಖಂಡಿತವಾಗ್ಲೂ ಕೂಡ ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿ ಮಕ್ಕಳಿಗೆ ಪೋಷಕರು ಬೈದಿರ್ತಾರೆ. ಇದೇ ಒಂದು ಕಾರಣಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಸ್ಕೀಮ್ ಆದಂತಹ ಎಫೆಕ್ಟ್ ಕೂಡ ಇದು. ಅದರ ಒಂದು ದುರುಪಯೋಗ ಕೂಡ ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಆ ಮಕ್ಕಳು ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಪೋಷಕರು ಬೈದಿರ್ತಾರೆ. ಆ ಹಂತದಲ್ಲಿ ಅಕ್ಕ ಮತ್ತೆ ತಮ್ಮ ಇಬ್ರು ಕೂಡ, ಅಂದ್ರೆ 13 ವರ್ಷದ ಬಾಲಕಿ ಪೋಷಕರು ಬೈದಿದ್ದಕ್ಕೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಫ್ರೀ ಬಸ್ ನ ಹಂತದಲ್ಲಿ ಆಕೆ ತೆರಳಿ, ಅಂದ್ರೆ ಮಾರತಹಳ್ಳಿ ಅಶ್ವತ್ಥ ನಗರದಿಂದ ಆಕೆ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ ಕಡೆಗೆ ಮಕ್ಕಳು ತೆರಳಿರ್ತಾರೆ. ಆ ಹಂತದಲ್ಲಿ ಫೆಬ್ರವರಿ 1ರಂದು ಸಂಜೆ 3 ಗಂಟೆ ಸುಮಾರಿಗೆ ಅವ್ರು ಹೋಗಿರ್ತಾರೆ. ಸಂಜೆ ಅದಾದ ಬಳಿಕ ಅವರು ಶಿವಮೊಗ್ಗ ತಲುಪ್ತಾರೆ. ಅಲ್ಲಿಂದ ಚಿತ್ರದುರ್ಗ ಮೂಲಕವಾಗಿ ರಾಜ್ಯದಾದ್ಯಂತ ಅವರು ಓಡಾಡಿರ್ತಾರೆ. ನಂತರದಲ್ಲಿ ಅವ್ರ ಕಡೆಯದಾಗಿ ಚಿತ್ರದುರ್ಗದಲ್ಲಿ ಸಿಕ್ಕಿರುವಂತದ್ದು. ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನ, ಅಂದ್ರೆ ಎಲ್ಲೆಡೆ ಪೊಲೀಸರು ಆ ಒಂದು ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ. ಎಲ್ಲಾ ಠಾಣೆಗಳಿಗೂ ಕೂಡ ಫೋಟೋ ಮತ್ತೆ ಕೆಲವು CCTV ಫುಟೇಜ್ ಕೂಡ ರವಾನೆ ಮಾಡಿರ್ತಾರೆ. ಆ ಹಂತದಲ್ಲಿ ಸಾರ್ವಜನಿಕರ ಸಹಾಯದಿಂದ, ಸಾಮಾಜಿಕ ಜಾಲತಾಣದ ಸಹಾಯದಿಂದ, ಅಂದ್ರೆ ಎಲ್ಲ ಕಡೆ ಪೋಸ್ಟ್ ಮಾಡಿರುವ ಹಂತದಲ್ಲಿ ಮಕ್ಕಳನ್ನ ನೋಡಿ ಗುರುತಿಸಿ ಅಲ್ಲಿನ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಬಳಿಕ HAL ಠಾಣೆಗೆ ಏನ್ ದೂರು ದಾಖಲಾಗಿರುತ್ತೆ, HAL ಠಾಣೆಗೆ ತಂದು ಆ ಮಕ್ಕಳನ್ನ ಒಪ್ಪಿಸಲಾಗುತ್ತೆ. ಈಗ ಪೋಷಕರ ಬಳಿ ಆ ಒಂದು ಮಕ್ಕಳನ್ನ ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಇದು. ಅಮ್ಮ ಬೈದಿದ್ದಕ್ಕೆ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಊರು ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ತೆರಳಿದ 13 ವರ್ಷದ ಅಕ್ಕ, 9 ವರ್ಷದ ತಮ್ಮ. ನೋಡಿ, ಸರ್ಕಾರದಿಂದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ಈ ಶಕ್ತಿ ಯೋಜನೆ ಎಫೆಕ್ಟ್ ಹೇಗಿದೆ ಅಂತ ಅಂದ್ರೆ, ಅಮ್ಮ ಬೈದ್ರು ಅನ್ನೋ ಕಾರಣಕ್ಕೆ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಊರನ್ನ ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ಹೋಗಿರುವಂತದ್ದು 9 ವರ್ಷದ ಅಕ್ಕ, 13 ವರ್ಷದ ಅಕ್ಕ ಹಾಗೆ 9 ವರ್ಷದ ತಮ್ಮ. ಮಾರತಹಳ್ಳಿಯ ಅಶ್ವತ್ಥ ನಗರದಿಂದ ತೆರಳಿದಂತಹ ಅಕ್ಕ ತಮ್ಮ ಫ್ರೀ ಬಸ್ ಇದ್ದಿದ್ದಕ್ಕೆ ಶಿವಮೊಗ್ಗ ಹಾಗೆ ಚಿತ್ರದುರ್ಗಕ್ಕೆ ಮಕ್ಕಳು ತೆರಳಿರುವಂತದ್ದು. ಫೆಬ್ರವರಿ 1ನೇ ತಾರೀಕಿನಂದು ಮನೆಯನ್ನ ಬಿಟ್ಟು ಮಕ್ಕಳು ಹೋಗಿದ್ರು. ಟ್ಯೂಷನ್ಗೆ ಹೋಗಿಲ್ಲ ಅಂತ ಮಕ್ಕಳಿಗೆ ಪೋಷಕರು ಬೈದಿದ್ರು. 9 ವರ್ಷದ ಬಾಲಕನಿಗೆ ಟಿಕೆಟ್ ಪಡೆಯದೆ ಬಸ್ ಪ್ರಯಾಣವನ್ನ ಮಾಡಲಾಗಿದೆ. HAS ಸ್ಟೇಷನ್ ನಲ್ಲಿ ಕಾಣೆಯಾದ ಬಗ್ಗೆ ದೂರನ್ನ ಕೂಡ ಕೊಡಲಾಗಿತ್ತು ಪೋಷಕರು. ಅದಾದ ನಂತರವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿತ್ತು. ಮಕ್ಕಳ ಫೋಟೋ ನೋಡಿ ಚಿತ್ರದುರ್ಗದಲ್ಲಿ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. HAL ಠಾಣೆಗೆ ಕರೆತಂದು ಪೋಷಕರಿಗೆ ಮಕ್ಕಳನ್ನ ಒಪ್ಪಿಸಿದ್ದಾರೆ ಪೊಲೀಸರು. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಅಕ್ಕ ಹಾಗೆ ತಮ್ಮ ಇಬ್ರು ಕೂಡ ಕೈಯಲ್ಲಿ ಬ್ಯಾಗ್ ಅನ್ನ ಹಿಡಿದುಕೊಂಡು ಬೆಂಗಳೂರಿನಿಂದ ಹೊರಟಿರುವಂತದ್ದು. ಇದು CCTV ಯಲ್ಲಿ ಸೆರೆಯಾಗಿರುವಂತ ದೃಶ್ಯ. ಶಕ್ತಿ ಯೋಜನೆಯ ಮುಖಾಂತರವಾಗಿ 13 ವರ್ಷದ ಬಾಲಕಿ, ಅದರ ಜೊತೆಗೆ 9 ವರ್ಷದ ಬಾಲಕ ಕೈಯಲ್ಲಿ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಬಸ್ ಅನ್ನ ಹತ್ತಿ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಸುತ್ತಾಕಿರುವಂತದ್ದು. ಅದಾದ ನಂತರವಾಗಿ ಮಕ್ಕಳ ಚಹರೆ ಹೇಗಪ್ಪ ಅಂದ್ರೆ, ಮಕ್ಕಳ ಫೋಟೋವನ್ನ ಹಿಡಿದುಕೊಂಡು ಪೊಲೀಸರು ರಾಜ್ಯದಾದ್ಯಂತ ಎಲ್ಲಾ ಠಾಣೆಗೂ ಕೂಡ ಫೋಟೋವನ್ನ ಕಳಿಸಿಕೊಡಲಾಗಿತ್ತು.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಮಕ್ಕಳಿಗೆ ಈಗ ಏನ್ ಹೇಳೋದು ಕೂಡ ಕಷ್ಟದ ರೀತಿಯಲ್ಲಿ ಆಗೋಗಿದೆ. ಪೋಷಕರು ಅತಿ ಜೋರ ಕೂಡ ಮಾತನಾಡೋ ಹಾಗಾಗಿಲ್ಲ. ಸೊ ಅದಕ್ಕೆ ನಿಜವಾಗ್ಲೂ ಉದಾಹರಣೆ ಅಂತಂದ್ರೆ ಇದೇ ಅನ್ಸುತ್ತೆ. ಹೆಸರೂಪ ಖಂಡಿತವಾಗ್ಲೂ ಕೂಡ ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿ ಮಕ್ಕಳಿಗೆ ಪೋಷಕರು ಬೈದಿರ್ತಾರೆ. ಇದೇ ಒಂದು ಕಾರಣಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಸ್ಕೀಮ್ ಆದಂತಹ ಎಫೆಕ್ಟ್ ಕೂಡ ಇದು. ಅದರ ಒಂದು ದುರುಪಯೋಗ ಕೂಡ ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಆ ಮಕ್ಕಳು ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಪೋಷಕರು ಬೈದಿರ್ತಾರೆ. ಆ ಹಂತದಲ್ಲಿ ಅಕ್ಕ ಮತ್ತೆ ತಮ್ಮ ಇಬ್ರು ಕೂಡ, ಅಂದ್ರೆ 13 ವರ್ಷದ ಬಾಲಕಿ ಪೋಷಕರು ಇದಕ್ಕೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಫ್ರೀ ಬಸ್ ನ ಹಂತದಲ್ಲಿ ಆಕೆ ತೆರಳಿ, ಅಂದ್ರೆ ಮಾರಸ್ಥಳಿ ಅಶ್ವಥ್ ನಗರದಿಂದ ಆಕೆ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ ಕಡೆಗೆ ಮಕ್ಕಳು ತೆರಳಿರ್ತಾರೆ. ಆ ಹಂತದಲ್ಲಿ ಫೆಬ್ರವರಿ 1ರಂದು ಸಂಜೆ 3 ಗಂಟೆ ಸುಮಾರಿಗೆ ಅವ್ರು ಹೋಗಿರ್ತಾರೆ. ಸಂಜೆ ಅದಾದ ಬಳಿಕ ಅವರು ಶಿವಮೊಗ್ಗ ತಲುಪ್ತಾರೆ. ಅಲ್ಲಿಂದ ಚಿತ್ರದುರ್ಗ ಮೂಲಕವಾಗಿ ರಾಜ್ಯದಾದ್ಯಂತ ಅವರು ಓಡಾಡಿರ್ತಾರೆ. ನಂತರದಲ್ಲಿ ಅವ್ರ ಕಡೆಯದಾಗಿ ಚಿತ್ರದುರ್ಗದಲ್ಲಿ ಸಿಕ್ಕಿರುವಂತದ್ದು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನ, ಅಂದ್ರೆ ಎಲ್ಲೆಡೆ ಪೊಲೀಸರು ಆ ಒಂದು ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ. ಎಲ್ಲಾ ಠಾಣೆಗಳಿಗೂ ಕೂಡ ಫೋಟೋ ಮತ್ತೆ ಕೆಲವು CCTV ಫುಟೇಜ್ಗಳನ್ನ ಕೂಡ ರವಾನೆ ಮಾಡಿರ್ತಾರೆ. ಆ ಹಂತದಲ್ಲಿ ಸಾರ್ವಜನಿಕರ ಸಹಾಯದಿಂದ, ಸಾಮಾಜಿಕ ಜಾಲತಾಣದ ಸಹಾಯದಿಂದ, ಅಂದ್ರೆ ಎಲ್ಲ ಕಡೆ ಪೋಸ್ಟ್ ಮಾಡಿರುವ ಹಂತದಲ್ಲಿ ಮಕ್ಕಳನ್ನ ನೋಡಿ ಗುರುತಿಸಿ ಅಲ್ಲಿನ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಬಳಿಕ HL ಠಾಣೆಗೆ ಏನ್ ದೂರು ದಾಖಲಾಗಿರುತ್ತೆ, HL ಠಾಣೆಗೆ ತಂದು ಆ ಮಕ್ಕಳನ್ನ ಒಪ್ಪಿಸಲಾಗುತ್ತೆ. ಈಗ ಪೋಷಕರ ಬಳಿ ಆ ಒಂದು ಮಕ್ಕಳನ್ನ ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಇದು. ಅಮ್ಮ ಬೈದಿದ್ದಕ್ಕೆ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಊರು ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ತೆರಳಿದ 13 ವರ್ಷದ ಅಕ್ಕ, 9 ವರ್ಷದ ತಮ್ಮ. ನೋಡಿ, ಸರ್ಕಾರದಿಂದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ಈ ಶಕ್ತಿ ಯೋಜನೆ ಎಫೆಕ್ಟ್ ಹೇಗಿದೆ ಅಂತ ಅಂದ್ರೆ, ಅಮ್ಮ ಬೈದ್ರು ಅನ್ನೋ ಕಾರಣಕ್ಕೆ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಊರನ್ನ ಸುತ್ತಿದ್ದಾರೆ ಮಕ್ಕಳು. ಮನೆ ಬಿಟ್ಟು ಹೋಗಿರುವಂತದ್ದು 9 ವರ್ಷದ ಅಕ್ಕ, 13 ವರ್ಷದ ಅಕ್ಕ ಹಾಗೆ 9 ವರ್ಷದ ತಮ್ಮ. ಮಾರತಹಳ್ಳಿಯ ಅಶ್ವಥ್ ನಗರದಿಂದ ತೆರಳಿದಂತಹ ಅಕ್ಕ ತಮ್ಮ ಫ್ರೀ ಬಸ್ ಇದ್ದಿದ್ದಕ್ಕೆ ಶಿವಮೊಗ್ಗ ಹಾಗೆ ಚಿತ್ರದುರ್ಗಕ್ಕೆ ಮಕ್ಕಳು ತೆರಳಿರುವಂತದ್ದು. ಫೆಬ್ರವರಿ 1ನೇ ತಾರೀಕಿನಂದು ಮನೆಯನ್ನ ಬಿಟ್ಟು ಮಕ್ಕಳು ಹೋಗಿದ್ರು. ಟ್ಯೂಷನ್ಗೆ ಹೋಗಿಲ್ಲ ಅಂತ ಮಕ್ಕಳಿಗೆ ಪೋಷಕರು ಬೈದಿದ್ರು. 9 ವರ್ಷದ ಬಾಲಕನಿಗೆ ಟಿಕೆಟ್ ಪಡೆಯದೆ ಬಸ್ ಪ್ರಯಾಣವನ್ನ ಮಾಡಲಾಗಿದೆ. HL ಸ್ಟೇಷನ್ ನಲ್ಲಿ ಕಾಣೆಯಾದ ಬಗ್ಗೆ ದೂರನ್ನ ಕೂಡ ಕೊಡಲಾಗಿತ್ತು ಪೋಷಕರು. ಅದಾದ ನಂತರವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿತ್ತು. ಮಕ್ಕಳ ಫೋಟೋ ನೋಡಿ ಚಿತ್ರದುರ್ಗದಲ್ಲಿ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. HL ಠಾಣೆಗೆ ಕರೆತಂದು ಪೋಷಕರಿಗೆ ಮಕ್ಕಳನ್ನ ಒಪ್ಪಿಸಿದ್ದಾರೆ ಪೊಲೀಸರು. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಅಕ್ಕ ಹಾಗೆ ತಮ್ಮ ಇಬ್ರು ಕೂಡ ಕೈಯಲ್ಲಿ ಬ್ಯಾಗ್ ಅನ್ನ ಹಿಡಿದುಕೊಂಡು ಬೆಂಗಳೂರಿನಿಂದ ಹೊರಟಿರುವಂತದ್ದು. ಇದು CCTV ಯಲ್ಲಿ ಸೆರೆಯಾಗಿರುವಂತ ದೃಶ್ಯ. ಶಕ್ತಿ ಯೋಜನೆಯ ಮುಖಾಂತರವಾಗಿ 13 ವರ್ಷದ ಬಾಲಕಿ, ಅದರ ಜೊತೆಗೆ 9 ವರ್ಷದ ಬಾಲಕ ಕೈಯಲ್ಲಿ ಆಧಾರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಬಸ್ ಅನ್ನ ಹತ್ತಿ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಸುತ್ತಾಕಿರುವಂತದ್ದು. ಅದಾದ ನಂತರವಾಗಿ ಮಕ್ಕಳ ಚಹರೆ ಹೇಗಪ್ಪ ಅಂದ್ರೆ, ಮಕ್ಕಳ ಫೋಟೋವನ್ನ ಹಿಡಿದುಕೊಂಡು ಪೊಲೀಸರು ರಾಜ್ಯದಾದ್ಯಂತ ಎಲ್ಲಾ ಠಾಣೆಗೂ ಕೂಡ ಫೋಟೋವನ್ನ ಕಳಿಸಿಕೊಡಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಮಕ್ಕಳಿಗೆ ಈಗ ಏನ್ ಹೇಳೋದು ಕೂಡ ಕಷ್ಟದ ರೀತಿಯಲ್ಲಿ ಆಗೋಗಿದೆ. ಪೋಷಕರು ಅತಿ ಜೋರ ಕೂಡ ಮಾತನಾಡೋ ಹಾಗಾಗಿಲ್ಲ. ಸೊ ಅದಕ್ಕೆ ನಿಜವಾಗ್ಲೂ ಉದಾಹರಣೆ ಅಂತಂದ್ರೆ ಇದೇ ಅನ್ಸುತ್ತೆ. ಹೆಸರೂಪ ಖಂಡಿತವಾಗ್ಲೂ ಕೂಡ ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿ ಮಕ್ಕಳಿಗೆ ಪೋಷಕರು ಬೈದಿರ್ತಾರೆ. ಇದೇ ಒಂದು ಕಾರಣಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಸ್ಕೀಮ್ ಆದಂತಹ ಎಫೆಕ್ಟ್ ಕೂಡ ಇದು. ಅದರ ಒಂದು ದುರುಪಯೋಗ ಕೂಡ ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಆ ಮಕ್ಕಳು ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಪೋಷಕರು ಬೈದಿರ್ತಾರೆ. ಆ ಹಂತದಲ್ಲಿ ಅಕ್ಕ ಮತ್ತೆ ತಮ್ಮ ಇಬ್ರು ಕೂಡ, ಅಂದ್ರೆ 13 ವರ್ಷದ ಬಾಲಕಿ ಪೋಷಕರು ಇದಕ್ಕೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಫ್ರೀ ಬಸ್ ನ ಹಂತದಲ್ಲಿ ಆಕೆ ತೆರಳಿ, ಅಂದ್ರೆ ಮಾರಸ್ಥಳಿ ಅಶ್ವಥ್ ನಗರದಿಂದ ಆಕೆ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ ಕಡೆಗೆ ಮಕ್ಕಳು ತೆರಳಿರ್ತಾರೆ. ಆ ಹಂತದಲ್ಲಿ ಫೆಬ್ರವರಿ 1ರಂದು ಸಂಜೆ 3 ಗಂಟೆ ಸುಮಾರಿಗೆ ಅವ್ರು ಹೋಗಿರ್ತಾರೆ. ಸಂಜೆ ಅದಾದ ಬಳಿಕ ಅವರು ಶಿವಮೊಗ್ಗ ತಲುಪ್ತಾರೆ. ಅಲ್ಲಿಂದ ಚಿತ್ರದುರ್ಗ ಮೂಲಕವಾಗಿ ರಾಜ್ಯದಾದ್ಯಂತ ಅವರು ಓಡಾಡಿರ್ತಾರೆ. ನಂತರದಲ್ಲಿ ಅವ್ರ ಕಡೆಯದಾಗಿ ಚಿತ್ರದುರ್ಗದಲ್ಲಿ ಸಿಕ್ಕಿರುವಂತದ್ದು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನ, ಅಂದ್ರೆ ಎಲ್ಲೆಡೆ ಪೊಲೀಸರು ಆ ಒಂದು ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ. ಎಲ್ಲಾ ಠಾಣೆಗಳಿಗೂ ಕೂಡ ಫೋಟೋ ಮತ್ತೆ ಕೆಲವು CCTV ಫುಟೇಜ್ಗಳನ್ನ ಕೂಡ ರವಾನೆ ಮಾಡಿರ್ತಾರೆ. ಆ ಹಂತದಲ್ಲಿ ಸಾರ್ವಜನಿಕರ ಸಹಾಯದಿಂದ, ಸಾಮಾಜಿಕ ಜಾಲತಾಣದ ಸಹಾಯದಿಂದ, ಅಂದ್ರೆ ಎಲ್ಲ ಕಡೆ ಪೋಸ್ಟ್ ಮಾಡಿರುವ ಹಂತದಲ್ಲಿ ಮಕ್ಕಳನ್ನ ನೋಡಿ ಗುರುತಿಸಿ ಅಲ್ಲಿನ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಬಳಿಕ HL ಠಾಣೆಗೆ ಏನ್ ದೂರು ದಾಖಲಾಗಿರುತ್ತೆ, HL ಠಾಣೆಗೆ ತಂದು ಆ ಮಕ್ಕಳನ್ನ ಒಪ್ಪಿಸಲಾಗುತ್ತೆ. ಈಗ ಪೋಷಕರ ಬಳಿ ಆ ಒಂದು ಮಕ್ಕಳನ್ನ